ನಿನ್ನೆ IPL 2024ರಲ್ಲಿ ರನ್ಗಳ ಸುರಿಮಳೆ ಹರಿದಿದೆ. ಪ್ರತಿ ಓವರ್ ಕೂಡ ಡೆತ್ ಓವರ್ ರೀತಿ ಇದ್ದಂಥ ಪಿಚ್ ಒಂದು ಸಿಮೆಂಟ್ ರೋಡ್ ರೀತಿ, ಬರ್ತಿದ್ದಂಥ ಬಾಲ್ ಟೆನ್ನಿಸ್ ಬಾಲ್ ರೀತಿ ಅನಿಸ್ತು ಅಂತ ಅನ್ಸುತ್ತೆ ಬ್ಯಾಟ್ಸ್ಮನ್ಗಳಿಗೆ. ಟೋಟಲ್ ಆಗಿ ಇಡೀ ಮ್ಯಾಚಲ್ಲಿ 523 ರನ್ ಬಂದಿದೆ ಅಂಡ್ ಇದೇ ಹೈಯೆಸ್ಟ್ ಒಂದು ಮ್ಯಾಚಲ್ಲಿ ಹೊಡೆದಿರೋದು. ಅಫ್ಕೋರ್ಸ್ RCB ರೆಕಾರ್ಡ್ ಏನಿತ್ತು 263 ರನ್, ಅದನ್ನ ಸನ್ರೈಸರ್ಸ್ ಟೀಮ್ ನಾಶ ಮಾಡಾಯಿತು 277 ರನ್ಗಳನ್ನ ಹೊಡೆದು. ಅಂಡ್ ದ ಮೇನ್ ಥಿಂಗ್, ಆವತ್ತು RCBಯಲ್ಲಿ ಒನ್ ಮ್ಯಾನ್ ಶೋ ಆಗಿತ್ತು ಈ ರನ್ ಬಂದಾಗ. ಬಟ್ ಇವತ್ತು ಸನ್ರೈಸರ್ಸ್ ಕಡೆ ಬಂದ ಪ್ರತಿ ಬ್ಯಾಟ್ಸ್ಮನ್ ಒಂದೇ ಲೆವೆಲ್ ಅಲ್ಲಿ ಆಡಿದ್ರು ಅಂಡ್ ಎಲ್ಲಾನು ಸೇರಿ ಈ ಸ್ಕೋರ್ನ ತಲುಪಿದ್ರು. ಮುಂಬೈ ಟಾಸ್ ಗೆದ್ದು ಫೀಲ್ಡಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಸನ್ರೈಸರ್ಸ್ ಬ್ಯಾಟಿಂಗ್ ಮಾಡಬೇಕಾಯ್ತು. ಪ್ರಿವ್ಯೂ ಅಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಹೆಡ್ ಒಳಗೆ ಬಂದಿದ್ರು, ಬಟ್ ಮಾರ್ಕಮ್ ಬದಲು ಅಲ್ಲ, ಯಾನ್ಸನ್ ಬದಲು. ಅಂಡ್ ನೋಡಿದ ತಕ್ಷಣ ಖುಷಿ ಆಯ್ತು, ಒಳ್ಳೆ ಡಿಸಿಷನ್ ಅಂತ. ಆದ್ರೆ ಅದು ಎಷ್ಟು ಒಳ್ಳೆ ಡಿಸಿಷನ್ ಅನ್ನೋದು ಇನ್ನಿಂಗ್ ಸ್ಟಾರ್ಟ್ ಆದ್ಮೇಲೆನೆ ಗೊತ್ತಾಗಿದ್ದು. ಅಂಡ್ ತಮ್ಮ ನಿಲ್ಲೋ ಹಾಗೆ ಕಾಣ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ, ಸುಮ್ಮನೆ ಹೊಡಿತಾ ಹೋಗಿದ್ದೆ. ಪವರ್ ಪ್ಲೇ ಹೌದು, ಬಟ್ ಹೊಡಿತಿದ್ದಂಥ ಫೋರ್ಗಳು ವೇರಿಯೇಷನ್ಸ್ನು ಕೂಡ ಜಡ್ಜ್ ಮಾಡಿ ಅದಕ್ಕೆ ತಕ್ಕಂಗೆ ಆಡ್ತಾ ಇದ್ದದ್ದು ನೋಡಿದ್ರೆ ಆ ವರ್ಲ್ಡ್ ಕಪ್ನಲ್ಲಿ ಎಲ್ಲಿ ಬಿಟ್ಟಿದ್ರೋ ಅಲ್ಲಿಂದಾನೇ ಶುರು ಮಾಡ್ದಂಗಿತ್ತು. 18 ಬಾಲಲ್ಲಿ 50 ರನ್, SRH ಟೀಮ್ಗೆ ಇದೇ ಫಾಸ್ಟೆಸ್ಟ್ 50. ಪವರ್ ಪ್ಲೇ ಆದ್ಮೇಲೂ ಅಷ್ಟೇನು ಜಾಸ್ತಿ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ, ಸುಮ್ಮನೆ ಬಾಲ್ ಬೌಂಡ್ರಿಗೆ ಹೋಗ್ತಾ ಇತ್ತು ಆರಾಮಾಗಿ. ಈ ಕಡೆ ಒಂದು ವಿಕೆಟ್ ಬಿದ್ದ ತಕ್ಷಣ ಅಭಿಷೇಕ್ ಶರ್ಮಾ ಅವ್ರು ಬಂದರು ಅಂಡ್ ಅವರು ಕೂಡ ಜಾಯ್ನ್ ಆದರು ಈ ಹುಚ್ಚರ ಪಾರ್ಟಿಯನ್ನ. ಅವ್ರು ಇನ್ನೂ ವರ್ಸ್ಟ್, 16 ಬಾಲ್ಗೆ 50. ಈಗ ಒಂದು 3 ಓವರ್ಗಳ ಹಿಂದೆ ಇದೇ ಮ್ಯಾಚಲ್ಲಿ ಆಗಿದ್ದ ರೆಕಾರ್ಡನ್ನು ಅದೇ ಮ್ಯಾಚಲ್ಲಿ ಮುರಿದಿದ್ರು. SRHಗೆ ಫಾಸ್ಟೆಸ್ಟ್ 50 ಈಗ ಅಭಿಷೇಕ್ ಶರ್ಮಾ ಅವರ ಹೆಸರಲ್ಲಿ. 6 ಅನ್ನೋದು ಅದೇನಾದ್ರೂ ಇಷ್ಟು ಈಸಿನ ಹೊಡೆಯೋದು ಅನ್ನೋ ಲೆವೆಲ್ಗೆ ನೋಡ್ತಿದ್ದಂಗೆ ಆಲ್ರೆಡಿ 10 ಓವರ್ಗೆ 140 ಮೇಲಿತ್ತು ಸ್ಕೋರ್. ಮನ್ಸಲ್ಲಿ ಇದ್ದದ್ದು ಒಂದೇ, ಇನ್ನ ಕ್ಲಾಸೆನ್ ಬರೋದಿದೆ ಅಂತ. ಫಸ್ಟ್ ಮಾರ್ಕ್ರಮ್ ಬಂದ್ರು ಅಂಡ್ ನಂತರ ಕ್ಲಾಸೆನ್ ಕೂಡ ಬಂದ್ರು. ಆ 13ನೇ ಓವರ್ ಹಾಗೆ 15ನೇ ಓವರ್ ಒಂಚೂರು ಕಂಟ್ರೋಲ್ ಆದ ಹಾಗೆ ಆಯ್ತು. ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಗೇಮ್ ಬಿಟ್ರೆ ಆಸ್ ಯೂಶುವಲ್ ಮತ್ತೆ ಶುರು ಆಯ್ತು ಅದೇ ಹುಚ್ಚರ ಆಟ. ಯಾರಿಗೂ ಬಿಡ್ತಾ ಇಲ್ಲ. ಬುಮ್ರಾಗೆ ಜಸ್ಟ್ ರೆಸ್ಪೆಕ್ಟ್ ಕೊಟ್ರು ಅಷ್ಟೇ. ಕೊನೆಗೆ ಅವರ ಕೊನೆ ಓವರ್ನಲ್ಲೂ ಅವರನ್ನು ಟಾರ್ಗೆಟ್ ಮಾಡಾಯಿತು. ಅಂದರೆ ಮ್ಯಾಚ್ ನೋಡಿ ಇದೇನಿದು ಅಂದ್ಕೊಂಡಿದ್ದು. ಮಾರ್ಕ್ರಮ್ 28 ಬಾಲ್ಗೆ 42 ರನ್ನ ಹೊಡೆದಿದ್ದಾರೆ 150ರ ಸ್ಟ್ರೈಕ್ ರೇಟಲ್ಲಿ. ಅದೇನೆ ಸ್ವಲ್ಪ ಸ್ಲೋ ಇನ್ನಿಂಗ್ಸ್ ಅಂತ ಅನ್ಸುತ್ತೆ, ಹಾಗಿತ್ತು ಎಲ್ಲರ ಆಟ. ಹೆಡ್ 24 ಬಾಲ್ಗೆ 62 ರನ್, 9-4 3 ಸಿಕ್ಸರ್. ಅಭಿಷೇಕ್ ಶರ್ಮಾ 23 ಬಾಲ್ಗೆ 63 ರನ್, 3-4 7 ಸಿಕ್ಸರ್. ಕ್ಲಾಸೆನ್ 34 ಬಾಲಲ್ಲಿ 80 ರನ್, 4-4 7 ಸಿಕ್ಸರ್. ಸ್ಟ್ರೈಕ್ ರೇಟ್ ನೋಡಿ ಹೆಂಗಿದೆ. ಅಂಡ್ ಕ್ಲಾಸೆನ್ ಮ್ಯಾನ್, ಇಟ್ಸ್ ಅ ಪ್ಲೆಷರ್ ಟು ವಾಚ್ ಹಿಮ್. ಏನು ಈಸಿಯಾಗಿ ಆಡ್ತಾರೆ ಗುರು. ಬ್ಯಾಟ್ ಸ್ವಿಂಗ್ ಅಂತ ಕಾಣಿಸಲ್ಲ, ಫುಲ್ ಪವರ್ ಹಾಕಿದ್ದಾರೆ ಅಂತಾನೂ ಅನ್ಸಲ್ಲ, ಬಟ್ 6 ಮಾತ್ರ ದೂರ ಹೋಗ್ತಾ ಇರ್ತವೆ. ಸ್ಪೆಷಲಿ ಪಾಂಡ್ಯಾಗೆ ಒಂದು ಫ್ಲಿಕ್ ಹೊಡೆದ್ರು, ಅದಂತೂ ಬ್ಯೂಟಿಫುಲ್ ಆಗಿತ್ತು. ಮೋಸ್ಟ್ ಡೆಡ್ಲಿಯೆಸ್ಟ್ ಅಂಡ್ ಮೋಸ್ಟ್ ಕನ್ಸಿಸ್ಟೆಂಟ್ T20 ಬ್ಯಾಟ್ಸ್ಮನ್ ರೈಟ್ ನಾವು. SRH ಹತ್ರ ಇರೋ ಮೋಸ್ಟ್ ಡೆಡ್ಲಿಯೆಸ್ಟ್ ವೆಪನ್ ಈಗ. ಸೊ ಇವರೆಲ್ಲರ ಈ ಎಫರ್ಟ್ನಿಂದ SRH 263 ದಾಟಿ 277 ರನ್ನನ್ನು ಕಲೆ ಹಾಕಿತ್ತು. ಇನ್ನು ಮುಂಬೈ ಕಡೆ ಬಂದರೆ ಇಲ್ಲಿ ಬೌಲರ್ಸ್ಗಿಂತ ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಾತಾಡಬೇಕು. ಕ್ಯಾಪ್ಟನ್ಸಿಲಿ ಬ್ಲಂಡರ್ ಮಾಡಿದ್ದು 2ನೇ ಮ್ಯಾಚ್ ಕೂಡ. ನಾವು ಡಿಸ್ಕಸ್ ಮಾಡಿದ್ವಿ ಲ್ಯೂಕ್ ವುಡ್ ಮೇಲೆ ನಂಬಿಕೆ ಇಡಬೇಕು ಅಂತ, ಬಟ್ ಇಡ್ಲಿಲ್ಲ. ಅವರ ಬದಲು ಮಫಾಕ ಅವರನ್ನು ತಗೊಂಡು ಬಂದರು. ಅವರಿಗೆ IPL ಅಂದರೆ ಏನು ಅಂತ ತೋರ್ಸೋಕೆ ಕರ್ಕೊಂಡು ಬಂದ ಹಾಗಿತ್ತು ಇವತ್ತು. ಸಣ್ಣ ಹುಡುಗಂಗೆ ರ್ಯಾಗಿಂಗ್ ಮಾಡಿದ್ರು SRH ಬ್ಯಾಟ್ಸ್ಮನ್ಗಳು. 4 ಓವರ್ನಲ್ಲಿ ಕೊಟ್ಟಿದ್ದು 66 ರನ್ ಅಂಡ್ ಫಾಸ್ಟ್ ಓವರ್ ಮಾಡಿದ್ದು ಕೂಡ ಇವರೇನೆ. ಇವರಿಗೆ ಬುಮ್ರಾ ಹಾಗೆ ಕೊಯತ್ಸೆ ಅಂತ ಕ್ವಾಲಿಟಿ ನ್ಯೂ ಬಾಲ್ ಬೌಲರ್ಸ್ ಇದ್ದಾರೆ. ಅವರನ್ನು ಉಪಯೋಗಿಸ್ಕೊಳ್ಳೋ ಬದಲು ಏನೇನೋ ಮಾಡ್ತಾ ಇದ್ದಾರೆ ಪಾಂಡ್ಯ ಅವರು. ಹೋದ ಮ್ಯಾಚ್ ಏನೋ ಆಯ್ತು, ಈ ಸಾರಿ ಸರಿ ಮಾಡ್ಕೊಳ್ತಾರೆ ಬಿಡು ಅಂದ್ರೆ ಈ ಸಾರಿ ಇನ್ನ ವರ್ಸ್ಟ್ ಕ್ಯಾಪ್ಟನ್ಸಿ. ಪವರ್ ಪ್ಲೇನಲ್ಲಿ ಎಲ್ಲ ಹೊಡ್ಸ್ಕೊಂಡಾದ್ಮೇಲೆ ನಂತರ ಬುಮ್ರಾ ಕೊಟ್ಟರು. ಅವರು ಆ ಪ್ರೆಷರ್ನ ಕಂಟ್ರೋಲ್ ಮಾಡಿದ್ರು. ಅಂಡ್ ದೆನ್ ನೆಕ್ಸ್ಟ್ ಓವರ್ ಕೊಟ್ಟಿದ್ದು 13ನೇ ಓವರ್ನಲ್ಲಿ. ಅಲ್ಲಿ ತನಕ ಎಲ್ಲ ಧ್ವಂಸ ಆಗ್ತಾ ಇದೆ. ಏನೋ ಯೂನಿಕ್ ಪ್ಲಾನ್ ಇದೆ, ಓಕೆ, ಬಟ್ ಬ್ಯಾಟ್ಸ್ಮನ್ ಸೆಟ್ ಆಗ್ತಾ ಇದ್ದಾರೆ ಅಂದಾಗ, ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದಾಗ ಯಾವುದೇ ಕ್ಯಾಪ್ಟನ್ ಆಗಲಿ ತಮ್ಮ ಬೆಸ್ಟ್ ಬೌಲರ್ನ ತರಬೇಕು. ಬಟ್ ಅದು ಇಲ್ಲಿ ನಡೀಲಿಲ್ಲ. ಅವರು ಬಂದಿದ್ರೆ ಪ್ರೆಷರ್ ಬಿದ್ದಿರೋದು ಅಂಡ್ ವಿಕೆಟ್ಗಳು ಬೇಗನೆ ಬಿದ್ದಿರೋವು. ಆಲ್ರೆಡಿ ಸೆಟ್ ಆಗಿ ಡಾಮಿನೇಟ್ ಮಾಡ್ತಿರೋಂಥ ಬ್ಯಾಟ್ಸ್ಮನ್ಗಳಿಗೆ ಅವ್ರೇನು ಮಾಡೋಕೆ ಸಾಧ್ಯ ಅಲ್ವಾ? ಏನೋಪ್ಪ. ಅಂಡ್ ಇನ್ನೊಂದು ಅಬ್ಸರ್ವೇಷನ್ ಏನಂದ್ರೆ, ಬುಮ್ರಾ ಬೌಲಿಂಗ್ ಆದ ತಕ್ಷಣ ಪಾಂಡ್ಯ ಮಾಡಿದ್ರು. ಅಫ್ಕೋರ್ಸ್ ಒಂದು ಓವರ್ ಕಂಟ್ರೋಲ್ ಆದಾಗ ನೆಕ್ಸ್ಟ್ ಓವರ್ ಟಾರ್ಗೆಟ್ ಮಾಡ್ತಾರೆ, ಅಲ್ಲಿ ವಿಕೆಟ್ ಬಿತ್ತು. ಈ ಕಡೆ ಕೊಯತ್ಸೆ ಕಂಟ್ರೋಲ್ ಮಾಡಿದಾಗಲೂ ಪಾಂಡ್ಯ ಬಾಲ್ನ ತಗೊಂಡ್ರು. ಇದೊಂದು ಅರ್ಥನೇ ಆಗಲಿಲ್ಲ ನನಗೆ. ಈ ಮ್ಯಾಚಿಂದ, ಈ ಸ್ಕೋರಿಂದ ಅವರ ಕ್ಯಾಪ್ಟನ್ಸಿ ರೆಪ್ಯುಟೇಷನ್ ಏನಿತ್ತು ಅದು ಕೂಡ ನೀರು ಪಾಲಾಯಿತು ಅಂತ ಹೇಳ್ಬೋದು. ಅರ್ಧ ಭಾಗ SRH ಬ್ಯಾಟ್ಸ್ಮನ್ಗಳ ಸ್ಕಿಲ್ ಆಗಿದ್ರೆ, ಇನ್ನು ಅರ್ಧ ಭಾಗ ಪಾಂಡ್ಯ ಅವರ ಡಿಸಿಷನ್ಗಳು ಈ ಟೋಟಲ್ಗೆ ಕಾರಣ. 277 ರನ್. ಇಂಥ ಟೋಟಲ್ನ ಚೇಸ್ ಮಾಡೋದಕ್ಕೆ ಬಂದದ್ದು ಮುಂಬೈ ಅಂಡ್ ಅಲ್ಲಿನ ಹುಡುಗರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ವಾಟ್ ಅ ಫೈಟ್. ಇಶಾನ್ ಕಿಶನ್, ನಮನ್ದೀರ್ ಹಾಗೆ ತಿಲಕ್ ವರ್ಮಾ ಯಾವ ಪಾಯಿಂಟಲ್ಲೂ ಇದು ನಮಗೆ ಆಗಲ್ಲ, ಈ ಮ್ಯಾಚಲ್ಲಿ ಸೋಲ್ತೀವಿ ಅಂತ ತೋರಿಸ್ಕೊಳ್ಳೇ ಇಲ್ಲ. ಪ್ರತಿ ಬಾಲ್ನ ಟಾರ್ಗೆಟ್ ಮಾಡಿದ್ರು. ಮೇನ್ಲಿ ದ ಸ್ಟಾರ್ಟ್ 3 ಓವರ್ಗೆ 50 ರನ್ ಬಂದಾಗಿತ್ತು. ಇಶಾನ್ ಆಡ್ತಿದ್ದಂಥ ರೀತಿಲಿ ಚೇಸ್ನ ಆನ್ ಮಾಡಿದ್ರು. ಒಂದು ಹೊಸ ಎನರ್ಜಿಯನ್ನು ತುಂಬಿದ್ರು ಟೀಮ್ಗೆ. 13 ಬಾಲಲ್ಲಿ 34. ಈ ಕಡೆ ರೋಹಿತ್ ಶರ್ಮಾ ಕೂಡ 12 ಬಾಲ್ಗೆ 26.
ಸೊ ಇವರೆಲ್ಲ ಫೈಟ್ ಕೊಡ್ದೇನೆ ಅಂತೂ ಹೋಗಲ್ಲ ಅನ್ನೋದು ಗೊತ್ತಾಗ್ತಿತ್ತು ಅಲ್ಲಿ. ನಂತರ ಬಂದದ್ದು ತಿಲಕ್ ವರ್ಮಾ ಹಾಗೆ ನಮಂದಿರ್. ತಿಲಕ್ ವರ್ಮಾ ಅವರು ಸ್ಟ್ರಗಲ್ ಮಾಡಿದ್ರು. ಮೊದಲಿಗೆ 11 ಬಾಲ್ಗೆ 5 ರನ್ನನ್ನು ಮಾತ್ರ ಹೊಡೆದಿದ್ರು. ಬಟ್ ನಂತರ ಸೆಟ್ ಆದಮೇಲೆ ಶುರು ಆಗಿದ್ದು ಹಬ್ಬ. ಇಡೀ ಚೇಸ್ ಇನ್ನು ನಮ್ಮ ಕೈಯಲ್ಲೇ ಇದೆ, ಈ ಕ್ವೆಶನ್ನ ನಾನು ಬೆಟರ್ ಮಾಡ್ತೀನಿ, ನಂಬಿಕೆ ಇಡಿ ಅನ್ನೋಂಗಿತ್ತು ಅವರ ಆಟ. ಆ್ಯಕ್ಚುಲಿ SRH ಬೆಟರ್ ಆಗಿ ಬೌಲಿಂಗ್ ಮಾಡಿದ್ರು ಕೂಡ ಅಂಥ ಬಾಲ್ಗಳನ್ನು ಜಡ್ಜ್ ಮಾಡಿ ಹೊಡೆದ್ರು. 34 ಬಾಲ್ಗೆ 64 ರನ್. ನಮಂದಿರ್ 14 ಬಾಲ್ಗೆ 30 ರನ್. ಚೇಸ್ ಅಲ್ಲಿ ತನಕನೂ ಆನ್ ಆಗಿತ್ತು. ಬಟ್ ನಂತರ ಬಂದದ್ದು ಪಾಂಡ್ಯ. ಡಿಸ್ಕಸ್ ಮಾಡಿದ ಹಾಗೆ ನಂಬರ್ ಫೈನಲ್ಲಿ ಬಂದದ್ದು ನೋಡಿ ಖುಷಿ ಆಯಿತು. ಬಟ್ ಆಡಿದ್ದು ನೋಡಿ ಏನಾಯ್ತು ಗುರು ನಿಂಗೆ ಅನ್ನಿಸ್ತು. ಸಣ್ಣ ಹುಡುಗರು ತಂದಿದ್ದ ಚೇಸ್ ಎಲ್ಲ ಹಾಳಾಗೋಯ್ತು. ಆಲ್ಮೋಸ್ಟ್ 13ನೇ ಓವರ್ನಿಂದ ಬೌಂಡ್ರಿಗಳೇ ಇರಲಿಲ್ಲ. ಇಂಥ ಚೇಸಲ್ಲಿ ಕಂಟಿನ್ಯೂಸ್ ಆಗಿ 22 ಬಾಲ್ಗಳಲ್ಲಿ ಒಂದು ಬೌಂಡ್ರಿನೂ ಬರಲಿಲ್ಲ. ಆ್ಯಂಡ್ ಇವರದ್ದು 20 ಬಾಲ್ಗೆ 24 ರನ್ ಮಾತ್ರ. ಇವರ ಒಂದು 4ನ ಹಾಗೆ ಒಂದು 6ನ ತಡೆದ್ರು ಫೀಲ್ಡರ್ಸ್. ಬಟ್ ಸ್ಟಿಲ್ ಈ ಚೇಸಲ್ಲಿ ಪಾಂಡ್ಯನೇ ವಿಲನ್ ಆಗಿದ್ರು. ಆಲ್ಸೋ ಟಿಮ್ ಡೇವಿಡ್ ತುಂಬ ಲೇಟಾಗಿ ಫೈರ್ ಆದರು. 22 ಬಾಲ್ಗೆ 42 ರನ್ ಹೊಡೆದ್ರು ಸಹ ಆ ಮಧ್ಯ 4 ಓವರ್ ಏನು ಕಂಟ್ರೋಲ್ ಆಯಿತು ಅದೇ ಈ ಚೇಸನ್ನು ಹಿಂದೆ ಹಾಕಿದ್ದು. ಆ್ಯಂಡ್ ಮುಂಬೈ 31 ರನ್ಗಳಿಂದ ಸೋತಿತ್ತು. SRH ಕಡೆ ಕಮಿನ್ಸ್ ಒಳ್ಳೆ ಬೌಲಿಂಗ್ ಮಾಡಿದ್ರು. 4 ಓವರ್ಗೆ 35 ರನ್, 2 ವಿಕೆಟ್. ಆ್ಯಂಡ್ ಸ್ಪೆಷಲಿ ಅವ್ರು ಹಾಕಿದ್ದ 14ನೇ ಓವರ್ ಅವ್ರ ಜೊತೆಗೆ ಭುವಿ ಹಾಗೆ ಜಯದೇವ್ ಉನತ್ಕಟ್ ಅವರು ಕೂಡ 5 ರನ್ಗಳನ್ನು ಮಾತ್ರ ಕೊಟ್ಟರು. ಆ್ಯಂಡ್ ಆ 3 ಓವರ್ನಲ್ಲಿ ಮ್ಯಾಚ್ ತಿರುಗೋಯ್ತು. ಇಲ್ಲಿ ಬೌಲರ್ಸ್ ಏನೋ ಮಿರಾಕಲ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಜಸ್ಟ್ ಸಿಂಪಲ್ ವಿಷಯಗಳಿಗೆ ಕಾನ್ಸಂಟ್ರೇಟ್ ಮಾಡಬೇಕಿತ್ತು. ಆ್ಯಂಡ್ ಅದನ್ನು ಕಮಿನ್ಸ್ ಆ್ಯಸ್ ಅ ಬೌಲರ್ ಹಾಗೆ ಆ್ಯಸ್ ಅ ಕ್ಯಾಪ್ಟನ್ ಮಾಡಿದ್ರು ಅಂತ ಹೇಳ್ತೀನಿ. ಸೊ ಸನ್ರೈಸರ್ಸ್ ಹೈದರಾಬಾದ್ ತಮ್ಮ ಮೊದಲ ಮ್ಯಾಚನ್ನು ಗೆದ್ದಿದ್ದಾರೆ. ಆ್ಯಂಡ್ ಇದರಿಂದ ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ. ಈ ಕಡೆ ಮುಂಬೈ 9ನೇ ಸ್ಥಾನಕ್ಕೆ ಇಳಿದಿದೆ. ಆ್ಯಂಡ್ ಪಾಂಡ್ಯ ಮೇಲಂತೂ ತುಂಬ ಪ್ರೆಷರ್ ಇದೆ. ಯೂನಿಕ್ ಆಗಿ ಡಿಸಿಷನ್ಗಳನ್ನು ತಗೊಳ್ಳೋ ಭರದಲ್ಲಿ ಮೋಸ್ಟ್ ಬೇಸಿಕ್ ಥಿಂಗ್ಸ್ನ ಪಕ್ಕಕ್ಕಿಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ಬ್ಯಾಟ್ಸ್ಮನ್ ಆಗಿ ಕೂಡ ಮಿಂಚ್ತಾ ಇಲ್ಲ. ನೋಡಬೇಕು ಇಂಥ ಅಬ್ಸಲ್ಯೂಟ್ ಲೋ ಇಂದ ಹೇಗೆ ಹೊರಗೆ ಬರ್ತಾರೆ ಅಂತ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನಿಮಗೆ ಏನಾದರೂ ಹೇಳೋಕಿದ್ರೆ ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಸಿಗ್ತಾ ಇರೋಣ.